ಇವತ್ತು ನಾವು ಎಲ್ಲ ಬಸವಪರ ಸಂಘಟನೆಗಳು ಮತ್ತು ವೀರಶೈವ ಲಿಂಗಾಯತ ಅಖಂಡ ಲಿಂಗಾಯತ ಸಮಾಜ ಪರವಾಗಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇತ್ತೀಚೆಗೆ ನಿಧನರಾದ ಶಾಮನೂರು ಶಿವಶಂಕರಪ್ಪನವರು ಅವರ ನಿಧನದಿಂದ ತೆರವಾದ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯರು ಹಾಗೂ ಹಾಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಮತ್ತು KLE ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಪ್ರಭಾಕರ್ ಕೋರೆಯವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕಂತ ನಾವೆಲ್ಲರೂ ಆಗ್ರಹಿಸ್ತಾ ಇದ್ದೀವಿ. ಅವರನ್ನೇ ಯಾಕೆ ಆಯ್ಕೆ ಮಾಡಬೇಕಂದ್ರೆ, ಅವರು ಸಂಘಟನೆ ಸಮಾಜದ ಬಗ್ಗೆ ಅಪಾರ ಕಾಳಜಿಯುಳ್ಳವರಾಗಿದ್ದಾರೆ ಮತ್ತು ಸಮಾಜಕ್ಕೆ ಅಪಾರವಾದ ಸಹಾಯ ಮಾಡಿದ್ದಾರೆ. ಯಾಕಂದರೆ KLE ಶಿಕ್ಷಣ ಸಂಸ್ಥೆ ಮೂಲಕ ವರ್ಷಕ್ಕೆ 10 MBBS ಸೀಟ್ಗಳನ್ನು ಉಚಿತವಾಗಿ ನೀಡೋದಲ್ಲದೆ ಉಚಿತವಾಗಿ ಹಾಸ್ಟೆಲ್ ಕಲ್ಪಿಸೋದಾಗಲಿ, ಇನ್ನಿತರೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅವರು KLE ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಪದಾಧಿಕಾರ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ 38 ಶಿಕ್ಷಣ ಸಂಸ್ಥೆಗಳು ಹೊಂದಿದ್ದವು. ಇದೀಗ ಅವರ ನೇತೃತ್ವದಲ್ಲಿ ಸುಮಾರು 30 ವರ್ಷಗಳಲ್ಲಿ 310ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವ ಮೂಲಕ ದೇಶ ವಿದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ನಮ್ಮ ಸಮಾಜದ ಬಗ್ಗೆ ಅಪಾರ ಎಲ್ಲ ಕಡೆ ಕಾಳಜಿ ಹೊಂದು ಅಪಾರ ಎಲ್ಲ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಂಥ ವ್ಯಕ್ತಿಗಳು ಆದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಸಮಾಜವು ಇನ್ನೂ ಎತ್ತರಕ್ಕೆ ಬೆಳೆಯುತ್ತದೆ ಅಂತ ನಮ್ಮ ಆಶಯವಾಗಿದೆ. ಅದರಿಂದ ನಾವೆಲ್ಲರೂ ಸೇರಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ. ಗಣೇಶ್ ಪಾಟೀಲ್. ಇವತ್ತಿನ ದಿವಸ ಪತ್ರಿಕಾ ಉದ್ದೇಶ ಏನಂದರೆ, ನಮ್ಮ ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ ದಿವಂಗತ ಶಾಮನೂರು ಶಿವಶಂಕರನವರ ಲಿಂಗೈಕ್ಯಾಗಿದ ನಂತರ ಆ ತೆರವಾದ ಕ್ಷೇತ್ರಕ್ಕೆ ಮಾನ್ಯ ಪ್ರಭಾಕರ್ ಕೋರೆಯವರನ್ನು ಆ ಸ್ಥಾನಕ್ಕೆ ಅಧ್ಯಕ್ಷ ಮಾಡೋದಕ್ಕಂತೂ ನಾವು ಕಲಬುರಗಿ ವತಿಯಿಂದ ಎಲ್ಲ, ನಾನು ಜಿಲ್ಲಾ ಬಸವ ಸೇವಾ ಪ್ರಸ್ಥಾನದ ಅಧ್ಯಕ್ಷನಾಗಿ ರಾಜಶೇಖರ ಹೆಂಕಂಚಿಯವರು, ನನ್ನ ಜೊತೆ ಗಣೇಶ್ ಪಾಟ್ಲ ಮತ್ತು ಪಂಚಸೇನಾ ಪಂಚಮಸಾಲಿ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಾಗ ಮುದಿಗೆಯವರು ಇದ್ದಾರೆ. ನಾವು ಒತ್ತಾಯ ಮಾಡೋದಿಷ್ಟೇ, ಎಲ್ಲ ಲಿಂಗಾಯತರು ಇದ್ದಾರೆ, ಇಲ್ಲಂತ ನಾವು ಹೇಳಲ್ಲ. ಅದರಲ್ಲೇ ಸಮಾಜ ಸೇವಾ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದಿದ್ದರೆ ಅದು ಪ್ರಭಾಕರ್ ಕೋರೆಯವರಂತ ನಾವು ಹೇಳೋದು. ಯಾಕಂದ್ರೆ ಅವರ ಬಡತನದಿಂದ ಬಂದಿದ್ದರಿಂದ ಈ ಬಡ ಜನರ ಸಮಸ್ಯೆ ಏನಿದೆ ಅಂತ ಅವ್ರಿಗೆ ಅರಿವಿದೆ. ಹಾಗಾಗಿ ಆ ಸ್ಥಾನ, ಶಿವಶಂಕರಪ್ಪರ ಸ್ಥಾನ ಯಾರು ತುಂಬುವರಿದ್ದಾರೆ ಅದು ಪ್ರಭಾಕರ್ ಕೋರೆ ಅಂಥ ವ್ಯಕ್ತಿಗಳಂತ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಅವರು ಬೆಳಗಾವಿ ನಗರದಲ್ಲಿ ಒಂದು KLE ಸೊಸೈಟಿ, ಲಿಂಗಾಯತ್ ಸೊಸೈಟಿ ಅವ್ರ ಕೈಯಲ್ಲಿ ಬಂದ ನಂತರ ಅವರು ಅಜಾತಶತ್ರುವಾಗಿ ನಾನ್ ಕೌಂಟರ್ಸಿ ವ್ಯಕ್ತಿ ಇದ್ದಾರೆ. ಹಾಗಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿರಬೇಕು, ಬೇರೆ ರಾಜ್ಯದಲ್ಲಿರಬೇಕು, ನಮ್ಮ ಭಾರತದ ಅಷ್ಟೇ ಅಲ್ಲದೆ ಹೊರ ದೇಶಗಳಲ್ಲಿ ಕೂಡ ಅವರು ಶಿಕ್ಷಣ ಸಂಸ್ಥೆ ಹೊಂದಿದ್ದರಿಂದ ನಮ್ಮ ಬಡ ಮಕ್ಕಳಿಗೆ ಪ್ರತಿ ವರ್ಷ ಅವರು ಸಹಾಯ ಸಹಕಾರ ಮಾಡ್ತಿದ್ದಾರೆ. ಅವರನ್ನು ಈ ಸ್ಥಾನಕ್ಕೆ ಅಧ್ಯಕ್ಷ ಮಾಡಬೇಕಂತ ನಮ್ಮೆಲ್ಲರ ಒತ್ತಾಯ ಇರ್ತದೆ. ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷ ಸ್ಥಾನ ತೆರವಾದ ನಂತರ ಒಂದು ರಾಷ್ಟ್ರೀಯ ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಒಂದು ಅವಿರೋಧವಾಗಿ ಆಯ್ಕೆ ಮಾಡಬೇಕಂತೇಳಿ ನಮ್ಮ ಎಲ್ಲ ಒಂದು ಬಸವಪರ ಸಂಘಟನೆಗಳು ಮತ್ತು ಲಿಂಗಾಯತ ವೀರಶೈವ ಮಹಾಸಭಾ ವತಿಯಿಂದ ನಾನು ಆಗ್ರಹಪಡಿಸುತ್ತೇನೆ. ಇದೇ ರೀತಿ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ MBBS ವಿದ್ಯಾರ್ಥಿಗಳಿಗೆ 10 ಸೀಟುಗಳು ಫ್ರೀಯಾಗಿ ಕೊಡುವುದರ ಮುಖಾಂತರ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ನಿಂತಿದ್ದಾರೆ. ಅನೇಕ ವಸತಿ ಶಾಲೆಗಳು ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲೂ ಅವರು ನಮ್ಮ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಮುಖಾಂತರ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವರು ಒಂದು ಸೂಕ್ತ ವ್ಯಕ್ತಿ ಅಂಥೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ ಇದೆ. ಅದೇ ಕಾರಣ ಮುಂದೆ ಅವರು ಬರಕಂತ ಒಂದು ಚುನಾವಣೆ ಅಥವಾ ಅವಿರೋಧ ಸ್ಥಾನದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಆಯ್ಕೆ ಮಾಡಬೇಕಂತೇಳಿ ನಮ್ಮೆಲ್ಲರ ಒಕ್ಕೂಲಿಂದ ಆಗ್ರಹ ಮಾಡ್ತೀವಿ.